आप देख रहे हैं 7 न्यूज। मैं आपके साथ मोहम्मद सलमान जुनैदी। ಇಂದು ವಿಜಯಪುರ ನಗರದ ಎಪಿಎಂಸಿ ಮರ್ಚೆಂಟ್ಸ್ ಅಸೋಸಿಯೇಷನ್ ಹಾಲ್ದಲ್ಲಿ ಸುಮಾರು 300ರಿಂದ 400 ಜನ ಎಲ್ಲ ನಾವು ರೈತರು ಒಂದಾಗಿ ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನ ನಾವು ಹೊರಡಿಸಿದ್ವಿ. ಆ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ಏನು ಅಂತಂದ್ರೆ ಜುಲೈ 22, 2025ರಂದು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಅವರು ವಿಜಯಪುರ ನಗರಕ್ಕೆ ಬಂದು ಯಾರೋ ಒಬ್ಬಿಬ್ಬರು ಮಾತು ಕೇಳಿಕೊಂಡು ಶಂಕರಗೌಡ ಹಿರೇಗೌಡರ ಅಂದ ನಾನು ಉಚ್ಚಾಟನೆ ಮಾಡಿದ್ರು. ಆ ಉಚ್ಚಾಟನೆ ಮಾಡುವ ಸಂದರ್ಭದಲ್ಲಿ ಬಾಪುಗೌಡ ಬಿರಾದಾರ ಅನ್ನೋರು ಜಿಲ್ಲಾ ಗೌರವಾಧ್ಯಕ್ಷರಾಗಿದ್ದರು. ಅವರು ಮುಂಚೆ ಅವರನ್ನ ಹಂಗಾಮಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಮತ್ತು ಇನ್ನುಳಿದಂಥ ಗುರಣಗೌಡ ಬಿರಾದಾರ ಮತ್ತು ವಾಣಿ ಬಿರಾದಾರ, ಆಮೇಲೆ ಗಿರೀಶ್ ಹಿರೇಮಠ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಮಹಿಳಾ ಜಿಲ್ಲಾ ಅಧ್ಯಕ್ಷರು, ಇವರು ಎಲ್ಲರೂ ಬದಲಾವಣೆ ಮಾಡಿದ್ದಾರೆ. ಆದ ಕಾರಣ ಇವತ್ತು ನಾವೆಲ್ಲರೂ ಒಂದು ತೀರ್ಮಾನಕ್ಕೆ ಬಂದು ನಾವು ಸಾಕಷ್ಟು ಕಾಲಾವಕಾಶ ಕೊಟ್ಟಿವಿ ರಾಜ್ಯ ಸಮಿತಿಗೆ. ಏಕಾಏಕಿ ಉಚ್ಚಾಟನೆ ಮಾಡುವಂಥ ಒಂದು ಸಂಘಟನೆಯಲ್ಲಿ ಇದು ಕಾನೂನಿನ ವ್ಯವಸ್ಥೆಯಲ್ಲಿ ಬಹಳಷ್ಟು ಅಶಿಸ್ತು ಅಂತ ಹೇಳಿ ಕಾಣಿಸ್ತೈತಿ. ಯಾಕಂದ್ರೆ ಒಂದು ಸಂಘಟನೆ ಅಂದಮೇಲೆ ಅಲ್ಲಿ ಶಿಸ್ತು ಸಮಿತಿ ಅಂತ ಇರ್ತೈತಿ. ಆ ಶಿಸ್ತು ಸಮಿತಿ ಲಿಖಿತವಾಗಿ ಪ್ರಶ್ನೆಗಳನ್ನು ಕೇಳಿ ಸಮಾಲೋಚನೆ ಮಾಡಿ ಏನು ತಪ್ಪುಗಳಾಗಿದಾವ ಅದನ್ನು ಸರಿಪಡಿಸಲಿಕ್ಕೆ ಒಂದು ಅವಕಾಶಗಳಿರಬೇಕು. ಆ ತಪ್ಪುಗಳನ್ನು ನಮಗ ಎತ್ತಿ ತೋರಿಸ್ಬೇಕು. ಅಲ್ಲಿ ಒಂದು ಸಂಧಾನ ಅಂತ ಇರ್ತೈತಿ, ಅದನ್ನೆಲ್ಲ ಪರಿಗಣನೆ ಮಾಡಬೇಕಾಗಿತ್ತು. ನಾವು ಸಾಕಷ್ಟು ಸಲ ಕಾಲಾವಕಾಶ ಕೊಟ್ಟಿವಿ, ಇದುವರೆಗೂ ನಾವು ಕಾದಿವಿ. ಇವತ್ತಿನವರೆಗೂ ಕೇವಲ ಅವರು ನಿಮಗೆ ಕರೆಸ್ತೀವಿ ಮಾತಾಡ್ತೀವಿ ಅಂತೇಳಿ ದಿನಗಳಲ್ಲಿ ಉಳಿಸ್ತಿರು. ಇದರಿಂದ ನಮಗೂ ಕೂಡ ಜಿಲ್ಲೆಯಲ್ಲಿ ಸಾಕಷ್ಟು ಮುಜುಗರ ಆಗ್ತಿತ್ತು. ನಮಗ ಸಂಬಂಧಪಟ್ಟಂತ ಎಲ್ಲ ನಮ್ಮ ರೈತಾಪಿ ವರ್ಗ ರೈತ ಪದಾಧಿಕಾರಿಗಳಿಗೂ ಮುಜುಗರ ಆಗ್ತಾ ಇತ್ತು, ನೋವು ಆಗ್ತಾ ಇತ್ತು. ಆದ ಕಾರಣ ಇವತ್ತು ನಾವು ಎಲ್ಲರೂ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಈ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲರೂ ಸಾಮೂಹಿಕವಾಗಿ ವಿಸರ್ಜನೆ ಸ್ವಯಂ ಸಂಪೂರ್ಣವಾಗಿ ತಾಲೂಕು ಘಟಕ ಇರ್ಬೋದು, ಗ್ರಾಮ ಘಟಕ ಇರ್ಬೋದು, ಜಿಲ್ಲಾ ಸಮಿತಿ ಇರ್ಬೋದು, ವಿಸರ್ಜನೆ ಮಾಡಿ ಇಂದು ನಾವು ಎಲ್ಲರೂ ಹೊಸ ಒಂದು ಜಿಲ್ಲಾ ಸಮಿತಿಯನ್ನ ರಚನೆ ಮಾಡ್ತಾ ಇದ್ದೀವಿ. ನಮಗೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಇನ್ನು ಮುಂದೆ ಯಾವುದೇ ರೀತಿ ಆಂತರಿಕವಾಗಿ ಆಗಲಿ ಬಾಹ್ಯವಾಗಿ ಆಗಲಿ ಸಂಬಂಧವಿಲ್ಲ. ಹೌದು, ವಿಜಯಪುರದಲ್ಲಿ ಸರ್. ಯಾಕಂದ್ರೆ ನಮಗ ಇರುವಂತ ನಮ್ಮ ಜಿಲ್ಲೆಗೆ ಇರುವಂತ ಸಮಸ್ಯೆಗಳು ನಮಗ್ ಗೊತ್ತು. ಸ್ಥಳೀಯ ಮಟ್ಟದಲ್ಲಿ ನಮ್ಮ ನೀರಾವರಿ ಇರ್ಬೋದು, ರೈತರ ಹಾದಿ ಸಮಸ್ಯೆಗಳಿರ್ಬೋದು, ಇನ್ನು ರೈತರ ಸಾಕಷ್ಟು ಕಚೇರಿಗಳ ಕೆಲಸ ಕಾರ್ಯಗಳಿರ್ಬೋದು, ಅವೆಲ್ಲ ನಮಗ ಸ್ಥಳೀಯ ಮಟ್ಟದಲ್ಲಿ ನಮಗ್ ಗೊತ್ತಿರ್ತಾವೆ. ಅವೆಲ್ಲ ದಿನನಿತ್ಯ ನಾವೆಲ್ಲ ಮಾಡ್ಬೇಕಾಗ್ತೈತಿ. ನಾವು ಯಾವ ಕೆಲಸ ಕಾರ್ಯಗಳನ್ನ ನಿಲ್ಸಕ್ ಆಗಂಗಿಲ್ಲ. ಅದಕ್ಕೆ ನಮ್ಮ ನೇತೃತ್ವದಲ್ಲಿ ಇವತ್ತು ಎಲ್ಲ 300ರಿಂದ 400 ಜನ ರೈತರು ಸಂಪೂರ್ಣವಾಗಿ ಬೆಂಬಲ ನಿಂತು ಇವತ್ತು ನಮ್ಮ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರೆ. ಈ ಒಂದು ಸಂಘಟನೆಯನ್ನು ನಾವು ಯಶಸ್ವಿಯಾಗಿ ಮುನ್ನಡೆಸ್ತೀವಿ. ನಮ್ಮ ರೈತರಿಗೋಸ್ಕರ ಹಗಲಿರುಳು ಸದಾ ನಾವೆಲ್ಲರೂ ಸಿದ್ಧವಾಗಿದ್ದೀವಿ ಅಂತೇಳಿ ಈ ಮೂಲಕ ನಾವು ಪತ್ರಿಕಾ ಮಾಧ್ಯಮದ ಮೂಲಕ ಹೇಳಕ್ ಇಷ್ಟಪಡ್ತೀವಿ. ಜಿಲ್ಲಾಧ್ಯಕ್ಷರು ಶಂಕರಗೌಡ ಹಿರೇಗೌಡ. ಅಷ್ಟು ಮಂದಿ ತೆಗೆದ ನಂತರ ಎಷ್ಟು ಮಂದಿ ನಿಮ್ ಜೊತೆಯಲ್ಲಿ ಬಂದಿದ್ದಾರೆ? ಇವತ್ತು ತಾವೇ ಪತ್ರಿಕಾ ಮಾಧ್ಯಮ ಮಿತ್ರರು ನೋಡ್ತಾ ಇದ್ದೀರಿ, ಸುಮಾರು 300-400 ಜನ ಇವತ್ತು ಇಷ್ಟು ಕೆಲಸದ ಒತ್ತಡದಲ್ಲಿ ಇದ್ದು ಬಂದಿದಾರ. ಒಂದ್ ವೇಳೆ ಇನ್ನೂ ಕಾಲಾವಕಾಶ ಇದ್ದಿದ್ರೆ ಇನ್ನೂ 500-600 ಜನ ಇನ್ನೂ ಬರ್ತಾ ಇದ್ರು ನಮ್ಮ ರೈತರು. ಅದಕ್ಕೆ ಇವತ್ತು ನಾವೆಲ್ಲರೂ ಸಾಮೂಹಿಕವಾಗಿ ವಿಸರ್ಜನೆಯನ್ನು ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೊರಗೆ ಬಂದು ಇವತ್ತು ನಾವು ಸ್ವತಂತ್ರವಾಗಿ ಜಿಲ್ಲೆಯಲ್ಲಿ ಸಂಘಟನೆಯನ್ನ ಮುನ್ನಡೆಸ್ತಾ ಇದ್ದೀವಿ. ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಬಾಪುಗೌಡ ಬಿರಾದಾರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ನಾನು ಬಾಪುಗೌಡ ಬಿರಾದಾರ ಹಂಗಾಮಿ ಅಧ್ಯಕ್ಷತೆಯಲ್ಲಿ ಜುಲೈ 22ನೇ ತಾರೀಕಿಗೆ ರಾಜ್ಯಾಧ್ಯಕ್ಷರು ಬಡಗಲ್ಪುರ ನಾಗೇಂದ್ರ ಅವರು ಮತ್ತು ಚಾಮರಾಜ್ ಮಾಲಿ ಪಾಟೀಲ್ ಅಂದ್ರ ಅವರು ಕೂಡಿಸಿ ಗೌರವ ಅಧ್ಯಕ್ಷರು ಬಿಜಾಪುರಲ್ಲಿ ಬಂದು ಅವರು ಜನ ಕೂಡಿಸಿ ನಮಗೇನು ಹೇಳಿಲ್ಲ, ಶಂಕರಗೌಡ್ರಿಗೆ ಏನು ಹೇಳಿಲ್ಲ, ನಮಗೆ ಬಾಪುಗೌಡ್ರಿಗೆ ಏನು ಹೇಳಿಲ್ಲ. ಹೇಳೋದೇನ ಶಂಕರಗೌಡನ ಉಚ್ಚಾಟನೆ ಮಾಡಿ ಬಾಪುಗೌಡ ಬಿರಾದಾರ ತಿಳ್ಕಿಸಿಂದ ಅವರಿಗೆ ಹಂಗಾಮಿ ಅಧ್ಯಕ್ಷರ ತಿಳ್ಕಿಸಿಂದ ಮುಂದುವರ್ಸ್ಕೊಂಡು ಹೋಗತ್ತೇಳಿ ನಮ್ಗೆ ಹೇಳದೆ ಕೇಳದೇನ ಮಾಡಿ ಹೋದದ್ದು ನಮ್ಗೆ ಯಾಕೋ ಸರಿ ಅನಿಸಿಲ್ಲ. ನಾವು ಹಿಂದೇನು ಶಂಕರಗೌಡ ಹಿರೇಗೌಡರಿಗೆ ಏನು ಕೊಟ್ಟಿದ್ದೀವಿ, ನಾವೇ ಕೊಟ್ಟಿವಿ. ಈಗ ಅವರೇ ಮುಂದುವರ್ಸ್ಕೊಂಡು ಹೋಗ್ಬೇಕು. ಅದನ್ನ ಬೇರೆದವ್ರಿಗೆ ಅವಕಾಶ ಇಲ್ಲ ಇದು. ಯಾಕಂದ್ರ ಈಗ ದಿನ ಹೊತ್ತೊಂಟ್ರ ಈ ಸಂಘಟನೆ ಇವ್ರ ರಾಜ್ಯ ಅಧ್ಯಕ್ಷರು ಹೇಳದೆ ಕೇಳದೇನ ಬರೋದು, ಯಾರ್ದಾರೆ ಮಾತು ಕೇಳೋದು ಕೇಳ್ಕಿಸಿಂದ ಅವ್ರ ದಿನ ಒಬ್ರನ್ನ ಚೇಂಜ್ ಮಾಡ್ಕೊತ ಹೋದ್ರ ಸಂಘಟನೆ ಇಲ್ಲಿ ಸರಿ ಉಳಿಯಂಗಿಲ್ಲ. ಅದಕ್ಕೋಸ್ಕರ ಶಂಕರಗೌಡ ಹಿರೇಗೌಡರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಇದನ್ನ ಅವರೇ ಜಿಲ್ಲಾಧ್ಯಕ್ಷರು. ಮತ್ತು
ಈಗೇನ ಹಿಂದೆ ನಮ್ಮ ಸಂಘಟನೆ ಇತ್ತಲ್ಲ ರಾಜ್ಯ ರೈತ ಸಂಘ, ಅದನ್ನ ತೆಗೆದುಹಾಕಿ ಈಗ ಬಿಜಾಪುರ ಜಿಲ್ಲಾ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ಅಲ್ಲ, ಬಿಜಾಪುರ ಜಿಲ್ಲಾ ರೈತ ಸಂಘ ನಾವು ಮುಂದುವರ್ಸ್ಕೊಂಡ್ ಹೊಂಟಿವಿ. ಅವ್ರಿಗೆ ನಮ್ಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಅದು ಯಾರ್ದೋ ಮಾತು ಕೇಳಿ ರಾಜ್ಯಾಧ್ಯಕ್ಷರು ಮಾಡಬಾರ್ದಾಗಿತ್ತು. ಅದನ್ನ ನಮ್ಮನ್ನ ಕರೆದ್ ಮಾಡ್ಬೇಕಾಗಿತ್ತು. ಎಲ್ಲಾ ಸಂಘಟನೆಯವರು, ಎಲ್ಲಾ ತಾಲೂಕದವ್ರನ್ನ ಕರೆದ್ ಮಾಡ್ಬೇಕಾಗಿತ್ತು. ಅವ್ರು ಕರಿಲಾರ್ದ ನಾವು ಮೆಸೇಜ್ ಹಾಕಿವು, ಹೇಳೇವಿ, ಕೇಳೇವಿ ಅಂತ ಹೇಳ್ತಾರ. ನಮಗಂತೂ ಯಾವ ಮೆಸೇಜು ಬಂದಿಲ್ಲ, ಏನು ಬಂದಿಲ್ಲ. ಅವ್ರಲ್ಲಿ ಏನು ವೈಮನಸ್ ಬಂದಾವ ಗೊತ್ತಿಲ್ಲ. ಮತ್ತು ಇದರಿಂದಾನೇ ಇವ್ರೇನ್ ಮ್ಯಾಲ ರಾಜ್ಯಾಧ್ಯಕ್ಷರು ಮಾಡೋದ್ರಿಂದನ ಸಂಘಟನೆಗಳು ಎಲ್ಲ ಹೊಡೆದ್ಬಿಟ್ಟಾವ್. ಇವತ್ತು 11ರಿಂದ 12 ಸಂಘಟನೆ ನಡೆದ್ಬಿಟ್ಟಾವ. ಅದಕ್ಕೆ ನಮ್ಗೆ ಈ ಸಂಘಟನೆ ಕೆಡಿಸೋ ಉದ್ದೇಶ ಇಲ್ಲ. ನಾವು ಸಂಘಟನೆ ಮುಂದುವರ್ಸ್ಕೊಂಡ್ ಹೋಗ್ತೀವಿ. ಆದ್ರೆ ಅವ್ರಿಗೆ ನಮ್ಗೆ ಯಾವ ಸಂಬಂಧ ಇಲ್ಲ. ರಾಜ್ಯಾಧ್ಯಕ್ಷರಿಗೆ ನಮಗ ಬಿಜಾಪುರ ಜಿಲ್ಲಾ ರೈತ ಸಂಘ ಅಂತೇಳಿ ನಾವು ಹೊಂಟ್ಬಿಟ್ಟಿವಿ. ರಾಜ್ಯಾಧ್ಯಕ್ಷರು ನಿಮಗೆ ಏನ್ ಹೇಳಿ? ಅಲ್ಲ, ನಮ್ಗೇನು ಹೇಳಿಲ್ರಿ ಅವ್ರು. ಈಗ ಸಂಘಟನೆ ನಾವು ಚೇಂಜ್ ಮಾಡ್ತೀವತ್ತೆ, ಇದೇನ ಜಿಲ್ಲಾಧ್ಯಕ್ಷರನ್ನ ನಾವು ಚೇಂಜ್ ಮಾಡ್ತೀವಿ, ಇವ್ರನ್ನ ಉಚ್ಚಾಟನೆ ಮಾಡ್ತೀವಿ, ಇವ್ರಿಗೆ ಕೊಡ್ತೀವತ್ತೆ ಏನ್ ಮಾತಾಡಿಲ್ಲ. ನಮ್ಗೆ ಮಾತಾಡ್ಲಾರ್ದೇನೆ ಮಾಡ್ಯಾರ ಅವ್ರು. ಅದು ನಮ್ಗೆ ಸರಿ ಅನ್ಸಿಲ್ಲ. ಉಚ್ಚಾಟನೆ ಏನೋ ಒಂದು ಕಾರಣ ಇರುತ್ತೆ. ಅಂತೂ ಮಾಡಿರಂಗಿಲ್ಲ. ನೀವು ನಿಮ್ಮನ್ನ ಆಯ್ಕೆ ಮಾಡ್ಯಾರ ಅಂತ ನಿಮ್ಮ ಮೇಲೆ ಒಂದು ನಂಬಿಕೆ ಇರುತ್ತೆ. ಆಯ್ತಾ, ನಿಮ್ಗೆ ಮಾಡಿರ್ತಾರೆ. ಈ ಉಚ್ಚಾಟನೆ ಮಾಡೋದು ಕಾರಣ ಇರ್ಬೇಕು ಅಥವಾ ಯಾವ್ದೋ ಒಂದು ಇದಿರ್ಬೇಕು. ಅಲ್ಲ, ಅವ್ರು ಶಂಕರಗೌಡನ ಕರೆದು ಕೇಳ್ಬೇಕಾಗಿತ್ತಲ್ರಿ. ಲಿಖಿತವಾಗಿ ನೋಟಿಸ್ ಕೊಡ್ಬೇಕು, ವಿಚಾರಣೆ ಮಾಡಿ ನೋಟಿಸ್ ಕೊಟ್ಟು ಅವ್ರು ತೆಗಿಬೇಕಾಗಿತ್ತು. ಮತ್ತ ನೀ ಬ್ಯಾಡಪ್ಪ ತಿಳ್ಕಿಸಿ ಅವ್ನಿಗೆ ಹೇಳ್ಬೇಕಾಗಿತ್ತು. ಏನೂ ಹೇಳಿಲ್ಲ ಅವ್ರು. ಇವ್ರು ಕೇಳೋದೇನಂದ್ರೆ ತೆಗ್ದಿದ್ ರೀಸನ್ ಅವರು ಕೊಟ್ಟಿಲ್ಲ. ಇದರ ಸಂಬಂಧ ತೆಗ್ದೇವತ್ ಅವ್ರೆಲ್ ರೀಸನ್ ಕೊಟ್ಟಾರ್ರಿ? ಕೊಟ್ಟಿಲ್ಲ. ಅವ್ರು ರಾಜ್ಯಾಧ್ಯಕ್ಷರು ಯಾವ ರೀಸನ್ ಕೊಟ್ಟಿಲ್ಲ. ಕೊಡ್ಲಾರ್ದೇನೆ ತೆಗ್ದಾರ. ಇದ್ರ ಬಗ್ಗೆ ಏನ್ರಿ ಚರ್ಚೆ ಆಗಿತ್ತು? ಇಲ್ಲ, ಚರ್ಚೆ ಮಾಡೇ ಇಲ್ಲ. ಅವ್ರು ಎಲ್ಲಿ ಚರ್ಚೆ ಮಾಡಿಲ್ಲ. ಸಂಘಟನೆಯವರ ಪ್ರೆಸ್ ನೋಟ್ ಎಲ್ಲಾನು ಬಿಡುಗಡೆ ಮಾಡಿದ್ದಾರೆ. ನೇಮಕ ಮಾಡಿದ್ವಿ. ಅವರು ಲೆಟರ್ ಮೂಲಕ ಸಂಘಟನೆ ಆ ರೀತಿ ಹೊಡ್ತೈತೆ ಈಗ ಇಲ್ಲ. ನಮ್ಮ ಸಂಘಟನೆ ಏನು ಒಡಕ ಮಾಡಿಲ್ರಿ. ಇಂಥವ್ರು ಇವ್ರು ಬಂದ್ ಕಿಸಿಂದ ಯಾರ್ದೋ ಮಾತು ಕೇಳಿ ಕಿಸಿಂದ ಹೊಡಿತಾರ ಅಂದ್ರೆ ನಮ್ಗೆ ಸರಿ ಅನಿಸ್ಲಾರ್ದಕ್ಕೆ ನಾವು ಒಳ್ಳೆ ಅದನ್ನೇ ನಾವು ಮುಂದುವರ್ಸ್ಕೊತ ಹೊಂಟಿವಿ. ಆದ್ರೆ ಅವ್ರಿಗೆ ನಮ್ಗೆ ಸಂಬಂಧ ಇಲ್ಲ. ಬಿಜಾಪುರ ಜಿಲ್ಲಾ ರೈತ ಸಂಘ ಮುಂದಿನ ನಮ್ದು ಬಿಜಾಪುರ ಜಿಲ್ಲಾ ರೈತ ಸಂಘ ಅಂತ ಮುಂದಿನ ಇಲ್ಲ. ಅವ್ರ ಯಾರು ಇರಂಗಿಲ್ರಿ. ಇಲ್ಲ, ನಮ್ಗೆ ಯಾರು ರಾಜ್ಯಾಧ್ಯಕ್ಷರು ಯಾರ್ದೋ ಅವಶ್ಯಕತೆ ಇಲ್ಲ. ನಮ್ಮವ್ರು ನಮ್ಮಲ್ಲೇ ಅದಾರ್ರಿ. ಈಗ ತಾಲೂಕು ಸಮಿತಿಗಳನ್ನ ಇವತ್ತು ನಾವು ಎಲ್ಲರೂ ಸಾಮೂಹಿಕವಾಗಿ ವಿಸರ್ಜನೆ ಮಾಡ್ತಾ ಇದೀವಿ. ವಿಸರ್ಜನೆ ಮಾಡಿ ನಾವು ವಿಜಯಪುರ ಜಿಲ್ಲಾ ಸಮಿತಿ ನಮ್ದು ಸ್ವತಂತ್ರ ರೈತ ಸಂಘಟನೆ ಅಂತೇಳಿ ನಾವು ಇನ್ನು ಮೇಲೆ ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮಗೂ ಬಡಗಲ್ಪುರ್ ನಾಗೇಂದ್ರ ಅವರು ರಾಜ್ಯಾಧ್ಯಕ್ಷರಿಗೂ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೂ ಯಾವುದೇ ರೀತಿ ಸಂಬಂಧ ಇಲ್ಲ. ಯಾಕಂತಂದ್ರ ನಮಗ ಇಲ್ಲಿ ಬಹಳಷ್ಟು ನೋವಾಗೈತಿ. ಯಾರೋ ಒಬ್ರಿಬ್ರು ಹೇಳ್ತಾರ ಅಂತಂದ್ರೆ ಇವತ್ತು ನಮ್ಮ ಜೊತೆಗೆ 100 ಜನ ಬಂದಿದಾರ. ಆ 100 ಜನರ ಮಾತು ಒಪಿನಿಯನ್ ಕೇಳಿ ನೀವು ಉಚ್ಚಾಟನೆ ಮಾಡ್ಬೇಕು ಅಥವಾ ಯಾರೋ ಒಬ್ಬಿಬ್ಬರ ಮಾತು ಕೇಳಿಸಿದ್ರು ಉಚ್ಚಾಟನೆ ಮಾಡ್ಬೇಕು? ನಮ್ಮ ಪ್ರಶ್ನೆ. ಇಲ್ಲಿ ಪ್ರಜೆಗಳೇ ಪ್ರಜಾಪ್ರಭುತ್ವದ ಪ್ರಭುಗಳು. ಪ್ರಜೆಗಳು ಇಲ್ಲಿ ಜನ ಏನ್ ತೀರ್ಮಾನ ತಗೋತಾರ ಆ ತೀರ್ಮಾನ ಆಗ್ಬೇಕು. ಜನತಾ ನ್ಯಾಯಾಲಯ ಅಂತ ಇರ್ತೈತಿ. ಯಾಕೆ ಜನರೇ ಆದೇಶ ಮಾಡ್ತಾರ. ಜನರೇ ಶಂಕರಗೌಡ ಬೇಕಂದ್ರೆ ಶಂಕರಗೌಡ ಇರಬೇಕು, ಜನರೇ ಬಾಪುಗೌಡ ಬೇಕಂದ್ರೆ ಬಾಪುಗೌಡ ಇರಬೇಕು, ಇಲ್ಲ ಜನರು ಮತ್ತೊಬ್ಬ ಹೊಸಬ್ರು ಬೇಕು ಅಂದ್ರ ಅವ್ರು ಇರ್ಬೇಕಲ್ಲಿ. ರಾಜ್ಯಾಧ್ಯಕ್ಷರು ತಾವೇ ನಿರ್ಧಾರ ತಗೊಂಡು ತಾವೇ ಇದು ಮಾಡೋದಾದ್ರ, ತಮ್ಮ ಇಷ್ಟ ಬಂದಾಗ ಮಾಡೋದಾದ್ರ ನಾವ್ ಯಾಕೆ ಅವ್ರ ಮಾತು ಕೇಳ್ಬೇಕು? ಇಲ್ಲಿ ನಮಗ ಬಹಳಷ್ಟು ಅನ್ಯಾಯ ಆಗೈತಿ. ಮತ್ತ ಸ್ಪಷ್ಟವಾಗಿ ಲಿಖಿತವಾಗಿ ನಮಗ ನೋಟಿಸ್ ಕೊಡಬೇಕಾಗಿತ್ತು. ನಾವು ತಪ್ಪು ಮಾಡಿದ್ರ, ನೀವ್ ಇಂತ ತಪ್ಪು ಮಾಡಿದ್ರಿ, ಈ ವಿಚಾರಣೆಗೆ ನೀವು ಹಾಜರಿರಬೇಕು, ನಾವು ಸಮಕ್ಷಮವಾಗಿ ನಿಮ್ಮ ಜನಗಳ ಮಧ್ಯದಲ್ಲಿ ತೀರ್ಮಾನ ತಗೋತೀವಿ ಅಂತ ಹೇಳ್ಬೇಕಾಗಿತ್ತು. ಅವರು ನಮಗೆ ಯಾವುದೇ ಮುನ್ಸೂಚನೆ ಕೊಟ್ಟಿಲ್ಲ. ಕೇಳಿದ್ರೆ ನಾವು ವಾಟ್ಸಪ್ ಅಲ್ಲಿ ಗ್ರೂಪ್ ಅಲ್ಲಿ ಹಾಕಿದೀವಿ, ನೀವು ನೋಡಿ ಬರ್ಬೇಕು, ಕೇಳಿ ಬರ್ಬೇಕು ಅನ್ನೋದಾದ್ರ ಹಂಗಂದ್ರ ನಾವು ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲರೂ ಹಾಕ್ಬಿಡ್ತೀವಿ. ಅದ್ರ ಮೇಲೆ ಎಲ್ಲರೂ ಬರ್ತಾರ, ಎಲ್ಲರೂ ನಿರ್ಧಾರ ತಗೊಳಿಕಾಗತ್ತ? ಒಂದು ಜಿಲ್ಲೆಗೆ ಬರ್ಬೇಕಾದ್ರ ಒಬ್ಬ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರಿಗೆ ಇಂಟಿಮೇಷನ್ ಕೊಡಬೇಕು. ಅವ್ರ ಹೆಂಗ್ ಕೊಡ್ತಾರ್ರಿ? ಗ್ರೂಪ್ನಾಗ ಹಾಕಿರ್ತಾರಲ್ಲ, ಅದು ನೀವು ನೋಡಿ ಬರ್ಬೇಕು ಅಂತಂದ್ರೆ ಅದೇ ಹೆಂಗ್ ಸಾಧ್ಯ ಇದೆ? ಲಿಟ್ರಲಿ ವಿ ಹ್ಯಾವ್ ಟು ಕಮ್ಯುನಿಕೇಶನ್ ವಿತ್ ಆಲ್ ಪೀಪಲ್. ನಾವು ಯಾರನ್ನ ಕಮ್ಯುನಿಕೇಶನ್ ಮಾಡ್ದೇನೆ ನೇರವಾಗಿ ನಾವು ಬರ್ತೀವಿ. ಯಾರೋ ಒಬ್ಬರಿಬ್ಬರು ಹೇಳಿದ ಮಾತನ್ನ ಕೇಳಿ ತೀರ್ಮಾನ ತಗೊಳ್ಳೋದಾದ್ರೆ ಅವರೇ ಇಬ್ಬರು ತಗೊಂಡು ಅವ್ರ ರೈತ ಸಂಘಟನೆ ಜಿಲ್ಲೆ ಒಳಗೆ ಮಾಡ್ಲಿ, ನಮ್ದೇನು ಅಭ್ಯಂತರ ಇಲ್ಲ. ನಾವು ನಮ್ಮ ಜೊತೆಗೆ ಯಾರು ನಮ್ಮ ಜನ ಇರ್ತಾರ, ನನಗ ಜನರೇ ಶಕ್ತಿ, ಅವ್ರ ಆಶೀರ್ವಾದ ನನಗ ಆವಿಷ್ಯ. ನಾನು ಅವ್ರು ತಗೊಂಡು ಹೋಗ್ತೀನಿ ನಾನು ಜನರನ್ನ. ನಮಗ ಬಡಗಲ್ಪುರ್ ನಾಗೇಂದ್ರ ರಾಜ್ಯಾಧ್ಯಕ್ಷರು ಬೇಡ ಇನ್ಮೇಲ. ಮತ್ತ ಇಷ್ಟಾಗಿನೂ ನಾವು ಕಾಲಾವಕಾಶ ಕೊಟ್ಟಿವಿ. ಇದುವರೆಗೂ ನಾವು ಯಾವ್ದನೋ ದುಡುಕಿನೂ ಅವ್ರ ಮೇಲೆ ಯಾವುದೇ ರೀತಿ ನಾವು
ಟೀಕೆ ಟಿಪ್ಪಣಿಗಳು ಮಾಡೋದಾಗ್ಲಿ ಯಾವುದು ಮಾಡಿಲ್ಲ ನಾವು ಇದುವರೆಗೂ. ಅವ್ರು ಏನಾದ್ರೂ ಉಚ್ಚಾಟನೆ ವಾಪಸ್ ತಗೊಳ್ತಾರೇನೋ, ಇದಕ್ಕ ಒಂದು ಕಾಲಾವಕಾಶ ಸಿಗ್ತದೇನೋ ಅಂತ ನಾವು ಎಲ್ಲರೂ ಕೂಡಿ ಸಭೆ ಮಾಡೋದನ್ನ ನಾವು ಈ ದಿನ ತನೂ ನಾವು ಕಾಯ್ದಿದ್ದೀವಿ. ಆದ್ರೆ ಇದುವರೆಗೂ ಯಾವುದೇ ನಮಗ ಪ್ರತಿಕ್ರಿಯೆ ಬರದೇ ಇದ್ದಾಗ ನಾವು ಜನರ ಮುಂದೆ ಇವತ್ತು ನಮಗೆಲ್ಲರೂ ಮುಜುಗರ ಆಗ್ಲಿಕ್ಕತ್ತದ. ನನಗಷ್ಟೇ ಅಲ್ಲ, ನನಗೆ ಸಂಬಂಧಪಟ್ಟಂತ ನನ್ನ ಎಲ್ಲಾ ರೈತರಿಗೂ ಮುಜುಗರ ಆಗ್ಲಿಕ್ಕತ್ತದ. ನಿಮ್ ಜಿಲ್ಲಾಧ್ಯಕ್ಷರನ್ನ ಉಚ್ಚಾಟನೆ ಮಾಡ್ಯಾರಲ್ಲ, ಯಾಕೆ ಮಾಡ್ಯಾರ? ಅವ್ರೇನ್ ಉತ್ತರ ಕೊಡ್ಬೇಕು? ಅವ್ರ ಯಾಕ ಆ ಮಾನಸಿಕ ಹಿಂಸೆ ಅನುಭವಿಸ್ಬೇಕು? ನನಗೆ ಸಂಬಂಧಪಟ್ಟಂತ ನನ್ನ ರೈತರು, ನಾನು ಆ ಕಾರಣಕ್ಕೋಸ್ಕರ ಇವತ್ತು ನಮಗ ಬೇಡ ನಮ್ದು ಏನಪ್ಪಾ ಅಂದ್ರೆ ವಿಜಯಪುರ ಜಿಲ್ಲೆಯನ್ನ ನಾವು ಸ್ವತಂತ್ರವಾಗಿ ರೈತ ಸಂಘಟನೆ ನಡೆಸ್ಕೊಂಡು ಹೋಗ್ತೀವಿ. ನಮಗ್ ಯಾವ ರಾಜ್ಯಾಧ್ಯಕ್ಷರು ಯಾರು ಬೇಡ. ನಮಗ ವಿಜಯಪುರ ಜಿಲ್ಲಾ ಸಮಿತಿ ಇನ್ ಮುಂದೆ ಇದೇ ತರನಾಗಿ ಮುಂದುವರಿತೈತಿ. ಇನ್ ಏನೇ ರೈತರ ಸಮಸ್ಯೆಗಳಿದ್ರು ನೇರವಾಗಿ ನಾವು ಇದೇ ತರ ಎಲ್ಲರೂ ಒಗ್ಗಟ್ಟಾಗಿ ಬೆಂಬಲವಾಗಿ ನಿಂತ್ಕೊಂಡು ನಾವೆಲ್ಲರೂ ಮುನ್ನಡೆಸ್ಕೊಂಡು ಹೋಗ್ತೀವಿ. ಇನ್ನು ಮುಂದೆ ಯಾವುದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಪೂರ್ವದಲ್ಲಿ ಇತ್ತು, ಅದಕ್ಕೂ ಇವತ್ತಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ. ನಾವು ಕೊಡಬೇಕಾದ ಕಾಲಾವಕಾಶನ ಕೊಟ್ಟಿವಿ. ಅವರು ಕೇವಲ ದಿನಗಳನ್ನ ಉಳಿಸ್ತಾ ಬಂದ್ರೆ ಹೊರತು ಅದಕ್ಕೆ ನಮಗ ಯಾವುದೇ ರೀತಿ ಸ್ಪಷ್ಟವಾದ ಉತ್ತರ ಕೊಡ್ಲಿಲ್ಲ. ಇಲ್ಲ ಹಂಗ ಬೇಗ ಆಗಂಗಿಲ್ಲ, ನೀವು ಅನ್ಕೊಂಡಾಗಲ್ಲ, 5-10 ದಿನದಾಗೆ ನಾವು ಸಾಲ್ವ್ ಮಾಡಕ್ಕಾಗಲ್ಲ ಅಂದ್ಮೇಲೆ ಉಚ್ಚಾಟನೆ ಹೆಂಗ ನೀವು ಸ್ಪಾಟ್ ಮೇಲೆ ಮಾಡಿದ್ರಿ? ಉಚ್ಚಾಟನೆ ಮಾಡ್ಲಿಕ್ಕೆ ನಿಮಗ ಶಿಸ್ತು ಸಮಿತಿ ಇದೆ ರಾಜ್ಯದಲ್ಲಿ. ಆ ಶಿಸ್ತು ಸಮಿತಿ ಮೂಲಕ ಮೈಸೂರಲ್ಲಿ ಮುನಿಸ್ವಾಮಿಯನ್ನ ಜಿಲ್ಲಾಧ್ಯಕ್ಷರನ್ನ ಉಚ್ಚಾಟನೆ ಮಾಡ್ಬೇಕಾರ ಇಡೀ ರಾಜ್ಯದ ಎಲ್ಲಾ ಜಿಲ್ಲಾ ಅಧ್ಯಕ್ಷರನ್ನ, ಜಿಲ್ಲಾ ಸಮಿತಿಯನ್ನ, ರಾಜ್ಯ ಸಮಿತಿಯನ್ನ ನಾವು ಆನ್ಲೈನ್ ಮೀಟಿಂಗ್ ಅಟೆಂಡ್ ಮಾಡಿ ಎಲ್ಲರೂ ಆ ಮಾಡಿದಂತ ತಪ್ಪು ಏನು ಅಂತ ಹೇಳಿ ಎಲ್ಲಾನು ಸ್ಪಷ್ಟಪಡಿಸಿದ ಮೇಲೆ, ಎಲ್ಲರೂ ಬಹುಮತನ ಕೊಟ್ಟ ಮೇಲೆ ಆ ಮುನಿಸ್ವಾಮಿ ಅವರನ್ನ ಉಚ್ಚಾಟನೆ ಮಾಡಿದ್ದು ಮೈಸೂರಲ್ಲಿ. ಇದು ಲಿಖಿತವಾಗಿರುವಂತದ್ದು, ಆನ್ ರೆಕಾರ್ಡ್ ಇರುವಂತದ್ದು ರಾಜ್ಯ ಸಮಿತಿಯಲ್ಲಿ. ಆದ್ರೆ ಇವತ್ತು ಬಿಜಾಪುರದಲ್ಲಿ ಶಂಕರಗೌಡ ಹಿರೇಗೌಡರು ಏನ್ ಮಾಡಿದ್ರು ಹೇಳ್ರಿ? ನಾವು ತಪ್ಪು ಮಾಡಿದ್ರೆ ನಾವು ತಿದ್ಕೋತಿದ್ದೀವಿ. ಯಾಕಂದ್ರೆ ನಾವು ಇವತ್ತು ವರ್ಷ 2 ವರ್ಷದಲ್ಲಿ ಬಂದೀವಿ, ಏನೋ ನಮ್ಮಿಂದ ಆಗ್ಯದ ಅನ್ಕೊಳ್ಳಿ, ನಾವು ತಿದ್ಕೊಂಡು ನಡ್ಯಾಕ ನಾವು ರೆಡಿ ಇದೀವಿ. ನಮಗ್ ಕೇಳ್ರಿ. ಆದ್ರೆ ನೀವು ಕೇಳ್ದೇನೆ ನೀವು ಉಚ್ಚಾಟನೆ ಮಾಡಿದ್ರಲ್ಲ, ಅದು ನನಗಷ್ಟೇ ನೋವಾಗಿಲ್ಲ, ನನ್ನ ಎಲ್ಲಾ ರೈತ ಬಾಂಧವರಿಗೆ, ನನ್ನ ಎಲ್ಲಾ ಹಿರಿಯರಿಗೂ ನೋವಾಗೈತಿ. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಎಲ್ಲರೂ ವಿಜಯಪುರ ಜಿಲ್ಲೆಯ ಎಲ್ಲಾ ಸಮಿತಿ, ತಾಲೂಕು ಸಮಿತಿಗಳನ್ನ ವಿಸರ್ಜನೆ ಮಾಡಿ ಇವತ್ತು ನಮ್ದೇ ಆದಂತಹ ಸ್ವಂತ ನಾವು ರೈತ ಸಂಘಟನೆಯನ್ನ ನಡೆಸ್ತಾ ಇದೀವಿ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ನಾವೇ ಇಲ್ಲಿ ರೈತರೇ ಕಾನೂನು ಮಾಡಬೇಕು. ಆಮೇಲೆ ನಾವು ತೀರ್ಮಾನ ತಗೊಳ್ಳೋದನ್ನ ಸರ್ಕಾರ ಒಪ್ಪಬೇಕು, ಸರ್ಕಾರ ತೀರ್ಮಾನ ತಗೊಳ್ಬೇಕು. ಆ ಕಾರಣಕ್ಕೋಸ್ಕರ ಇವತ್ತೆಲ್ಲರೂ ನಾವು ಗಟ್ಟಿಯಾಗಿ ಇವತ್ತು 100 ಜನ ರೈತರು ನಮ್ಮ ಜೊತೆಗೆ ಬಂದಿದಾರ. ಸದಾ ಮುಂದೆ ಏನಪ್ಪಾ ಅಂದ್ರೆ ಇದೇ ತರ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಯಾರೇ ನಮ್ಮ ರೈತರು ಇರಬಹುದು ಅವರ ನ್ಯಾಯಕ್ಕಾಗಿ ಸದಾ ಹಗಲಿರುಳು ನಾವೆಲ್ಲರೂ ಜೊತೆಯಾಗಿ ನಿಂತ್ಕೊಂಡು ಹೋರಾಟ ಮಾಡೋಣ ಅಂತ ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಜವಾನ್ ಜೈ ಕಿಸಾನ್. ನೀವು ಅದೇ ಸಂಘಟನೆ ಮುಂದುವರ್ಸಕ್ಕೆ ಬರುತ್ತೆ ಈಗ ಈಗ ಅದೇ ಸಂಘಟನೆ ನೀವು ಹೆಂಗ್ ಮುಂದುವರ್ಸಕ್ಕಾಗತ್ತೆ ಅಂತ ಜಿಲ್ಲೆಯಲ್ಲಿ? ಯಾವ್ದು ಸರ್? ಇವಾಗ ರಾಜ್ಯದ ಘಟಕದ್ದು ಏನೈತಲ್ಲ, ಹಾ ಸರ್, ರಾಜ್ಯ ಘಟಕದಿಂದ ನೀವು ಹೊರಗಡೆ ಬರಕ, ಹೌದು ಸರ್, ಜಿಲ್ಲಾ ಘಟಕನೇ ಸ್ವತಂತ್ರವಾಗಿ ನಿರ್ವಹಣೆ ಮಾಡ್ತಾರೆ. ಅದ ಹೆಂಗ್ ಸಾಧ್ಯ ಆಗುತ್ತೆ ಅಂತ ನಾನು ಈಗ ಮೊದಲು ರಾಜ್ಯ ರೈತ ಸಂಘ ಐತ್ರಿ, ಈಗ ನಾವು ಜಿಲ್ಲಾ ಘಟಕ ರಾಜ್ಯ ರೈತ ಸಂಘ, ಜಿಲ್ಲಾ ಘಟಕ ರೈತ ಸಂಘ. ಅದಕ್ಕೂ ನಿಮ್ಗೂ ಸಂಬಂಧ ಯಾವ ಸಂಬಂಧನೂ ಇಲ್ಲ. ಅವ್ರು ಯಾವ ಚಟುವಟಿಕೆ ಅವ್ರು ಬೇಕಾದ್ರೆ ಅವ್ರು ಮಾಡ್ಬೋದು, ನಮ್ದು ನಾವು ನಿಮ್ದು ಈಗ ಸ್ವತಂತ್ರ ಉದ್ದೇಶಗಳು ಏನೇನು? ನಮ್ಮ ಸಂಘದು ನಮ್ಮ ವಿಜಯಪುರ ಜಿಲ್ಲೆ ಪ್ರತಿ ಹಳ್ಳಿಗೂ ನೀರಾವರಿ ಆಗ್ಬೇಕು, ಪ್ರತಿಯೊಬ್ಬ ರೈತನ ಜಮೀನಿಗೂ ನೀರಾವರಿ ಆಗ್ಬೇಕು. ನಮಗ ರೈತರಿಗೆ ಸಿಗಬೇಕಾದಂತ ಅಕ್ರಮ ಸಕ್ರಮ ಯೋಜನೆ ಏನು ಮೊದಲಿತ್ತಲ್ಲ ಅದು ಪುನರ್ ಜಾರಿಗೆ ಬರಬೇಕು. ಮತ್ತ ರೈತರಿಗೆ ನಿರಂತರವಾಗಿ 8 ಗಂಟೆ ವಿದ್ಯುತ್ ಅನ್ನ ನೀಡಲೇಬೇಕು ಸರ್ಕಾರ. ಇನ್ನೊಂದು ಮುಖ್ಯವಾದ ವಿಷಯ ಇದೆ, ಭೂಮಿ ಉಳುಮೆ ಮಾಡೋಲಕ್ಕ ರಸ್ತೆ ಇಲ್ಲ. ಅದರಿಂದ ಕೋರ್ಟು ಕಚೇರಿ ಅಲದಾಡಿ ಎಷ್ಟೋ ಮಂದಿ ತಹಸೀಲ್ದಾರ್ ಆಫೀಸ್ಗೆ ಅಡ್ಡಾಡಿ ಆತ್ಮಹತ್ಯೆ ಮಾಡ್ಕೊಳಕತ್ತೆ ರೈತರ ರಸ್ತೆ ಸಂಬಂಧ. ಅದು ಮೇನ್ ಅದ, ಅದ್ರ ಸಲುವಾಗಿ ನಾವು ಈ ಉಗ್ರ ಹೋರಾಟ ಮಾಡ್ಲಕ್ ರೆಡಿ ಇದೀವಿ ಇನ್ನು ಕೆಲವೇ ದಿನಗಳಲ್ಲಿ. ಯಾಕಂದ್ರೆ ಇವತ್ತು ನಾವು ರೈತರ ಜಮೀನುಗಳಿಗೆ ಹೋಗ್ಲಿಕ್ಕೆ ರಸ್ತೆಗಳು ಎಷ್ಟು ಒಂದು ಕಷ್ಟಗಳಿದಾವಂದ್ರ, ಇವತ್ತಿಗೂ 40 ವರ್ಷ ಆದ್ರೂ ಸರ್ಕಾರ ಅದಕ್ಕೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲ ರೈತರಿಗೆ. ಅಂದ್ರೆ ನಾವು ಸರ್ಕಾರಕ್ಕ ಎಂತ ಚೀಮಾರಿ ಹಾಕ್ಬೇಕಂತೇಳಿ ನಾವೇ ನಿರ್ಧಾರ ಮಾಡ್ಬೇಕು. ಅದಕ್ಕ 40 ವರ್ಷ ಆದ್ರೂ ಒಬ್ಬ ರೈತನಿಗೆ ತನ್ನ ಜಮೀನಿಗೆ ಹೋಗ್ಲಕ್ಕ ಅವನಿಗೆ ಹದಿ ಕೊಡಲ್ಲ ಅಂತಂದ್ರ
ಅವ ರೈತ ಹೆಂಗ್ ಉಳಿಮೆ ಮಾಡ್ಬೇಕು, ಹೆಂಗ ಬದುಕಬೇಕು ಅವನು. ಪ್ರತಿ 30 ವರ್ಷಕ್ಕೊಮ್ಮೆ ನಕ್ಷೆ ಬದಲ ಮಾಡ್ಬೇಕಾಗಿತ್ತು. ಈಗ ಎಷ್ಟು ಸ್ವತಂತ್ರ ಬಂದ್ ಎಷ್ಟು ದಿವಸ ಆದ್ರೂ ಅವ್ರ ನಕ್ಷೆನ ಚೇಂಜ್ ಮಾಡಿಲ್ಲ. ಅವ್ರು ಅದೇ ನಕ್ಷೆದ ಮೇಲೆ ನಕ್ಷೆದಾನ್ ದಾರಿ ಅಂತ ಹೊಂಟ್ಬಿಟ್ಟಾರ. ಎಲ್ಲರಿಗೂ ನಕ್ಷೆದಾನ್ ದಾರಿ ಇಲ್ಲ. ಊರಿಂದ ಊರ್ಗ್ ಹೋಗ್ಲಕ್ ನಕ್ಷೆದಾಗ ದಾರಿ ಅದಾವ. ಸರ್ವೆ ನಂಬರ್ದಿಂದ ಸರ್ವೆ ನಂಬರ್ಗೆ ಹೋಗ್ಲಕ್ ನಕ್ಷೆದಾಗ ದಾರಿ ಇಲ್ಲ. ಅದು ಮಾಡಂದ್ರ ತಹಸೀಲ್ದಾರ್ಗೆ 2012ಕ್ಕಿಂತ ಮೊದಲ ಅವಕಾಶ ಇತ್ತು. ಈಗ ತಹಸೀಲ್ದಾರ್ಗೆ ಅದನ್ನ ಅವಕಾಶ ಕೊಟ್ಟಿಲ್ಲ. ಅದು ಒಳ್ಳೆ ಅವಕಾಶ ಕೊಡ್ಬೇಕು ತಹಸೀಲ್ದಾರ್ಗೆ ಅವ್ರಿಗೆ ಅವಕಾಶ ಕೊಡೋ ತನಕನೂ ನಾವು ಹೋರಾಟ ನಿಲ್ಸಂಗಿಲ್ಲ ರಸ್ತೆ ಬಗ್ಗೆದಾಗ. ಜಿಲ್ಲಾಧ್ಯಕ್ಷರಿಗೆ ತೆಗೆದ ನಂತರ ಅವ್ರು ಒಬ್ಬರೇ ಹೋಗಿದ್ದಾರೋ ಅಥವಾ ಜೊತೆಲಿ ಎಷ್ಟು ಮಂದಿ? ಕೆಲವೊಂದ್ ಮಂದಿನ ತೆಗ್ದಾರಿ, ಕೆಲವೊಂದ್ ಮಂದಿನ ಅಂತ ಅವ್ರು ಬಹಳ ಹೊಸ ರಚನೆ ಮಾಡ್ಬೇಕಾಗಿದೆ. ಸಂಘಟನೆಗೆ ಎಷ್ಟು ಮಂದಿ ಬಂದಿದೆ? ಆ ಸಂಘಟನೆನೇ ಪೂರಾ ಸಂಪೂರ್ಣ ಬಿಡಾಕತ್ತೆ. ಎಲ್ಲರೂ ಆ ಒಬ್ಬರಿಬ್ಬರನ್ನ ಬಿಟ್ರೆ ಎಲ್ಲರೂ ಎಲ್ಲರೂ ಆ ಸಂಘಟನೆಯನ್ನ ಬಿಟ್ಟು ನಾವು ಹೊಸ ಸಂಘಟನೆಯನ್ನ ಅಂದಾಜು 300-400 ಜನ ಇದ್ದಾರೆ ಸರ್. ಇವತ್ತು ನಮ್ಮ ಬೆಂಬಲಕ್ಕ ಬಾಗಲಕೋಟೆ ಜಿಲ್ಲೆಯ ರೈತ ಸಂಘದ ನಮ್ಮ ಬಸವರಾಜ್ ಬೋನಾಳ್ ಕಾಕರು ಕೂಡ ಇವತ್ತು ನಮ್ಮ ಬೆಂಬಲಕ್ಕೆ ಬಂದಿದ್ದಾರೆ. ಅವರು ರಾಜ್ಯ ಸಮಿತಿ ಸದಸ್ಯರು ಇವತ್ತು. ಗಿರೀಶ್ ಹಿರೇಮಠ ಅವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಆಮೇಲೆ ಪುರಾಣಗೌಡ ಪಾಟೀಲ್ ಬಿರಾದರ್ ಅವರು ಜಿಲ್ಲಾ ಉಪಾಧ್ಯಕ್ಷರು, ಆಮೇಲೆ ಮಹಿಳಾ ಘಟಕದ್ದು ವಾಣಿಶ್ರೀ ಮುಳವಾಡ್ ಅವ್ರನ್ನು ಏನಪ್ಪಾ ಅಂದ್ರ ಬದಲಾವಣೆ ಮಾಡಿದ್ದಾರೆ. ಕೇಳ್ದೆ ಅಂದ್ರೆ ಇಲ್ಲಿ ಇಷ್ಟು ಜನ ನಾವು ನಮ್ಮ ಜೊತೆಗಿರ್ಬೇಕಾದ್ರ ನಮ್ಗೆ ಯಾರೋ ಗಮನಕ್ಕೂ ತರದೇನೆ ಬದಲಾವಣೆ ಮಾಡಿದ್ರೆ ಈ ಸಂಘಟನೆ ವ್ಯವಸ್ಥೆಯನ್ನ ನಾವು ದೂರ ಬರಬೇಕು ಅಂತೇಳಿ ನಾವು ಸ್ವತಂತ್ರ ಮಾಡ್ತಾ ಇದ್ವಿ. ಈಗ ಬಾಗಲಕೋಟೆ ಜಿಲ್ಲೆಯಿಂದ ರಾಜ್ಯ ಸಮಿತಿಯ ಸದಸ್ಯ ನಾನು ಬಸವರಾಜ್ ಗೋನಾಳ್ ಅಂತೇಳಿ. ಬೀಳಿಗೆಯಲ್ಲಿ ರಾಜ್ಯ ಸಮಿತಿಯವರು 21ನೇ ತಾರೀಕಿಗೆ ಬಂದಿದ್ರು. 21ನೇ ತಾರೀಕಿಗೆ ರೈತರ ಹುತಾತ್ಮ ದಿನಾಚರಣೆ ಸಲುವಾಗಿ ಅವ್ರು ಬಂದಿದ್ರಲ್ಲಿ. ಆದ್ರ ಬಿಜಾಪುರ ಕೋತೇವು ಅಂತ ಅವರು ಅಂದ್ರು. ನೀವು ಬರ್ರಿ ಅಂತೇಳಿ ನಮಗೆ ಅವ್ರು ಕರೀಲಿಲ್ಲ. ಮತ್ ನಮ್ಮನ್ನ ಕರೆದಿದ್ರ ಇಲ್ಲಿ ಬಂದಾಗ ಏನಾದ್ರು ನಾವು ಸ್ವಲ್ಪ ಸಮಸ್ಯೆಯನ್ನ ಬಗೆಹರಿಸಂತ ವ್ಯವಸ್ಥೆ ವಿಚಾರದಲ್ಲಿ ನಾವಿದ್ದೆವು. ಅವರು ದಿಢೀರನೆ ನಮಗೆ ಬರ್ರಿ ಅಲ್ಲಿಲ್ಲ. ಬಂದು ಸಡನ್ಲಿ 22ಕ್ಕೆ ಉಚ್ಚಾಟನೆ ಅನ್ನೋ ಶಬ್ದ ನಮಗೂ ಕಿವಿಗೆ ಬರ್ತದು. ಯಾಕೆ ಮಾಡಿದ್ರು ಎಂಬುದು ನನಗೂ ಗೊತ್ತಾಗ್ಲಿಲ್ಲ. ಒಂದು ಕಾರಣ ಇರ್ತಾವ ಉಚ್ಚಾಟನೆ ಮಾಡ್ಬೇಕಾದ್ರೆ. ರಾಜ್ಯದವರು ಬಂದು ಜಿಲ್ಲಾಧ್ಯಕ್ಷನ ತೆಗಿಬೇಕಾದ್ರೆ ಈಗಾಗಲೇ ಅವರು ಉಚ್ಚಾಟನೆ ಆದ ಶಂಕರಗೌಡರು ಮಾತಾಡಿದ್ರು. ಮತ್ತು ಇವೆರಡು ಅವಳಿ ಜಿಲ್ಲೆಯದೊಳಗೆ ಮತ್ತು ನಾವು ರಾಜ್ಯ ಸಮಿತಿಯಲ್ಲಿ ಒಬ್ರು ಉಪಾಧ್ಯಕ್ಷರದಾರ, ನಾವೊಬ್ರು ಸದಸ್ಯರದೇವು. ಮತ್ತು ನಮ್ಮನ್ನ ಮುಂದಿಟ್ಟುಕೊಂಡು ಮಾಡ್ಬೇಕಾಗಿತ್ತು. ಯಾಕೋ ಅವರು ಮಾಡಿಲ್ಲ. ಅದು ನನಗೆ ಅರ್ಥ ಆಗಿಲ್ಲ ಯಾಕೆ ಮಾಡಿಲ್ಲ ಅನ್ನೋದು. ಮತ್ತ ಈ ರೀತಿ ಈಗ ರೈತರು ಬಿಜಾಪುರ ಜಿಲ್ಲಾದಾಗ ಅವ್ರಿಬ್ರು ಬೇಡತ್ತಾರೆ. ಈ ಕಡೆ ಬಾಪುಗೌಡ್ರಿಗೂ ಮಾಡುವಾರ ಬಾಪುಗೌಡನು ಒಲ್ಲೆತ್ತಾನ, ಈ ಶಂಕರಗೌಡನು ಅಥವಾ ನಾನು ಉಚ್ಚಾಟನೆ ಮಾಡಿ ನಾನು ಒಲ್ಲೆತ್ತಾನ. ಮತ್ತು ಬಿಜಾಪುರ ಜಿಲ್ಲಾದ ರೈತರ ಸಮಸ್ಯೆಗಳನ್ನು ಬಗೆಹರಿಸ್ಲಕ್ಕೆ ರೈತ ಸಂಘ ಒಂದೇ ಇರ್ತದೆ, ಮತ್ತೊಂದು ಇದು ಇರಂಗಿಲ್ಲ. ಅದಕ್ಕಾಗಿ ಅವರು ಸ್ವಯಂ ಘೋಷಿತವಾಗಿ ಇಬ್ರು ಕೂಡೇನೆ ಅವರು ಮಾಡಿದಂತ ಕ್ರಿಯೆಯನ್ನ ಇಬ್ರು ಕೂಡ ಅದನ್ನ ಅಲ್ಲಗಳ್ದಾರೆ. ಅಲ್ಲಗಳೆದು ನಮ್ಮ ಬಿಜಾಪುರ ಜಿಲ್ಲಾದಷ್ಟೇ ನಾವು ರೈತ ಸಂಘಟನೆಯಿಂದ ನಾವು ರೈತರಿಗೆ ಆಗ್ತಕ್ಕಂಥ ಅನ್ಯಾಯವನ್ನು ಮಾಡ್ಕೊಂಡು ಹೋಗುನು ಅಂತೇಳಿ ಇವತ್ತು ನೂರಾರು ರೈತರ ಸಮ್ಮುಖದಲ್ಲಿ ಇಬ್ರು ಅದಾರ ಅವರು, ಮತ್ತು ಒಬ್ಬನೇನೂ ಇಲ್ಲ. ಇದು ಹಿಂಗಾಗೋದ್ರಿಂದ ಸ್ವಲ್ಪ ನಮ್ಮ ಸಂಘಟನೆಗಳಿಗೆ ಪೆಟ್ಟು ಕೊಡ್ತಾವಂತಕ್ಕಂಥ ಮಾತ ನನಗೆ ತಿಳಿದು ಬರ್ತದೆ. ಆಗಬಾರ್ದಿತ್ತು ಇದು. ಮತ್ತಿನ ಅವರು ಈ ಸಮಸ್ಯೆಯನ್ನು ತಿಳ್ಕೊಂಡು ದಿಢೀರನೆ ಜಿಲ್ಲೆಗೆ ಬಂದು ಏನಾದರೂ ವಿಚಾರಗಳಿದ್ರ ಕುಂದಿರಿಸಿ ತಿಳುವಳಿಕೆನೂ ಹೇಳ್ಬಹುದು. ಹೇಳದೇ ಇದ್ದಲ್ಲಿ ಅವ್ರು ಏನಾಗಿ ಮಾತಾಡಲ್ಲ, ಆ ರೀತಿ ಅವ್ರು ಮಾಡ್ಕೊಂಡು ಹೋಗ್ಲಕ್ಕ ಅವ್ರು ಸಜ್ಜದಾರ ಅಂತಕ್ಕಂಥ ಮಾತ. ನನ್ನ ಹೆಸರು ಬಸವರಾಜ್ ಗೋನಾಳ್ ಅಂತೇಳಿ, ರಾಜ್ಯ ಸಮಿತಿಯ ಸದಸ್ಯರು ರೈತ ಸಂಘದ. ಕರ್ನಾಟಕ ಇದೆಲ್ಲರೂ ಕರ್ನಾಟಕ ರಾಜ್ಯ ರೈತ ಸಂಘದವ್ರು ನಾವು.
ಬಾಗಲಕೋಟದಿಂದ ಬಂದಾರ. ನಾವು ಬಾಗಲಕೋಟೆಯಿಂದ ಬಂದೇವಿ. ಈಗ ಬಾಗಲಕೋಟದಿಂದ ಪ್ರೆಸ್ ಮೀಟಿಂಗ್ ಆದ್ರಿ ಬರ್ರಿ ಅಂತ ಹೇಳತ್ತಂದ್ರ ಏನಾರ ಮತ್ತೆ ಇಬ್ರು ಕೂಡ ಮಾಡ್ಲಕತ್ತಾರ ಅಂತ ಹೇಳಿಕೆ ನಾವು ಬರಂಗ್ ಬಂದೆವು.